ಆತ್ಮಿಕ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ಬಂದು ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಕರ್ತನು ಕೊಟ್ಟಂಥ ಈ ಅವಕಾಶಕ್ಕಾಗಿ ನಾನು ಕರ್ತನನ್ನು ಸ್ತುತಿಸುವನಾಗಿದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ತಪ್ಪದೆ ಪ್ರತಿ ಗುರುವಾರ ಬೆಳಗ್ಗೆ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ನನ್ನ ಆತ್ಮಿಕ ವಂದನೆಗಳು. ಈ ದಿನವೂ ಕರ್ತನ ವಾಕ್ಯವನ್ನು ಕೇಳುವಾಗ ಆ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡುತ್ತದೆ, ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡುತ್ತದೆ ಎಂಬುದನ್ನು ನಾನು ಸಂಶಯವಿಲ್ಲದೆ ನಂಬುತ್ತೇನೆ. ಪ್ರಿಯರೇ, ಬನ್ನಿ ನಾವು ಕರ್ತನ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ದಿನ ನಾವು ಆರಿಸಿಕೊಂಡಂಥ ಶಿರೋನಾಮ ಏನೆಂದರೆ ದೇವರ ಪ್ರೀತಿ. 1 ಯೋಹಾನ 4ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರ ಗುಣವನ್ನು ನಾವಲ್ಲಿ ನೋಡುತ್ತೇವೆ. ಆತನು ಪ್ರೀತಿ ತುಂಬಿದ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ಎಂಬುದಾಗಿ ಆ ಒಂದು ಭಾಗದಲ್ಲಿ ನಾವು ಓದುತ್ತೇವೆ. ಪ್ರಿಯರೇ, ಇದೇ ಕರ್ತನ ಗುಣವು. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನು ಪ್ರೀತಿಯುಳ್ಳ ದೇವರಾಗಿದ್ದಾನೆ. ಆತನ ಪ್ರೀತಿಯಿಂದ ನಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ. ಆತನ ಪ್ರೀತಿಯನ್ನು ಯಾವುದಕ್ಕೆ ನಾವು ಹೋಲಿಸಲು ಆಗುತ್ತದೆ ಎಂಬುದಾಗಿ ನಾವು ಧ್ಯಾನ ಮಾಡಿದ್ರೆ, ಆತನ ಪ್ರೀತಿ ಯಾವುದಕ್ಕೂ ಹೋಲಿಕೆಯಾಗದಂಥ ಮೇಲಾದ ಒಂದು ಪ್ರೀತಿಯಾಗಿದೆ. ಆತನ ಪ್ರೀತಿ ತಾಯಿ ತಂದೆಯ ಪ್ರೀತಿಗಿಂತಲೂ ಹೆಚ್ಚಾದ ಪ್ರೀತಿಯಾಗಿದೆ. ಹೌದು, ಈ ಲೋಕದಲ್ಲಿ ತಾಯಿಯ ಪ್ರೀತಿಯೇ ದೊಡ್ಡ ಪ್ರೀತಿ ಎಂಬುದಾಗಿ ನಮಗೆ ಎಲ್ಲರೂ ಹೇಳಿದ್ದಾರೆ. ನಾವು ಸಹ ಹಂಗೇ ನೆನೆಸಿಕೊಂಡಿದ್ದೇವೆ. ಒಂದು ತಾಯಿ ಮಗುವನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಾಳೆ ನೋಡ್ರಿ. ಅದೇ ರೀತಿಯಲ್ಲಿ ಮಗುವಿಗೆ ತಾಯಿಯ ಗುಣ ಏನು, ತಾಯಿಯ ಭಾಷೆ ಏನು ಅಂತ ಹೇಳಿ ಏನು ಗೊತ್ತಿದ್ದರೂ ಸಹ ತಾಯಿ ಹಾಲು ಅದು ಕುಡಿದ್ರೆ ಮಾತ್ರ ಅದು ಬೆಳೆಯುತ್ತೆ. ಆದ್ದರಿಂದ ಅದು ತಾಯಿಯ ಹಾಲು ಕುಡಿದು ಬೆಳೆಯುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ದೇವರ ಬಗ್ಗೆ ಆಳವಾಗಿ ನಮಗೆ ಏನು ಗೊತ್ತಿಲ್ಲದೆ ಇದ್ದರೂ ದೇವರ ಪ್ರೀತಿಯನ್ನು ನಾವು ನಂಬುವಾಗ, ದೇವರನ್ನು ಹುಡುಕುವಾಗ ನಾವು ಆತ್ಮದಲ್ಲಿ ಬೆಳೆಯುತ್ತೇವೆ. ವಚನ ಎಂಬ ಹಾಲನ್ನು ನಾವು ಕುಡಿಯುವಾಗ ನಂಬಿಕೆಯಿಂದ ನಾವು ಆತ್ಮದಲ್ಲಿ ಬಲವನ್ನು ಹೊಂದುತ್ತೇವೆ. ಪ್ರಿಯರೇ, ಈ ದಿನವು ಕರ್ತನ ಪ್ರೀತಿಯ ಬಗ್ಗೆ ನಾವು ಮಾತಾಡುವಾಗ ಕರ್ತನ ಹೃದಯವನ್ನು ತೆಗೆದು ಆ ಪ್ರೀತಿಯನ್ನು ಅರಿತುಕೊಳ್ಳುವಂಥ ಕೃಪೆ ನೀಡಲಿ ಎಂಬುದೇ ನನ್ನ ಪ್ರಾರ್ಥನೆ. ಹಲವಾರು ಜನರು ಈ ಲೋಕದಲ್ಲಿ ಪ್ರೀತಿಗಾಗಿ ತವಕ ಪಡೋದನ್ನು ನಾವು ನೋಡುತ್ತೇವೆ. ಒಂದು ತಾಯಿ ತನ್ನ ಮಗು ಹೆಚ್ಚಾಗಿ ಆ ತಾಯಿಯನ್ನು ಪ್ರೀತಿಸಬೇಕೆಂಬುದೇ ಆತಳ ಆಸೆ, ಅವಳ ಆಸೆ. ತಂದೆಯ ಆಸೆ ಅದೇ, ಮಗುವಿನ ಆಸೆ ಅದೇ. ಅಯ್ಯೋ, ನನ್ನ ತಂದೆ ತಾಯಿಯರು ನನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡಬೇಕು. ಈ ಲೋಕವು ಪ್ರೀತಿಗಾಗಿ ಹಸುವೆಯಾಗಿದೆ. ಈ ಲೋಕದಲ್ಲಿ ಜನರು ಹುಡುಕುತ್ತಾ ಇರುವಂಥ ನಿಜವಾದ ಪ್ರೀತಿ ಎಲ್ಲೂ ಇಲ್ಲ. ನಿಜವಾದ ಪ್ರೀತಿ ಸ್ವರೂಪನಾಗಿರುವಂಥ ದೇವರ ಹತ್ತಿರ ಮಾತ್ರವಿದೆ. ಈ ದಿನ ನೋಡಿ, ಎಲ್ಲರಿಗಿರುವಂಥ ಒಂದೇ ಕೊರತೆ ಏನೆಂದರೆ ನನ್ನನ್ನು ಹೆಚ್ಚಾಗಿ ಪ್ರೀತಿಸೋ ಒಂದು ವ್ಯಕ್ತಿ ಬೇಕು. ಒಂದು ದಿನ ನಾನು ಒಂದು ಯೌವನ ಸಿಸ್ಟರನ್ನು ನೋಡಿದಾಗ ಅವರ ಹೆತ್ತವರು ಹೇಳಿದರು, ನನ್ನ ಹುಡುಗಿಗೆ ಒಂದು ಒಳ್ಳೆಯ ಒಂದು ವರ ಬೇಕು, ಅದಕ್ಕಾಗಿ ಪ್ರಾರ್ಥಿಸಿರಿ. ಒಳ್ಳೆಯ ಒಂದು ಭವಿಷ್ಯ, ಒಳ್ಳೆಯ ಒಂದು ಲೈಫ್ ಪಾರ್ಟ್ನರ್ ಬೇಕು, ಅದಕ್ಕಾಗಿ ಪ್ರಾರ್ಥಿಸಿರಿ. ಆಗ ಸಹೋದರಿಯನ್ನು ಕೇಳಿದೆ, ನಿಮಗೆ ಯಾವ ರೀತಿಯಾದ ಒಂದು ಜೀವನ ಸಂಗಾತಿಯನ್ನು ನೀವು ಹುಡುಕ್ತಾ ಇದ್ದೀರಿ ಎಂಬುದಾಗಿ ಹೇಳಿದಾಗ ಅವರು ಕೊಟ್ಟಂಥ ಮೊದಲನೇ ನಿಬಂಧನೆ ಏನೆಂದರೆ, ನನ್ನನ್ನು ಅವರು ಹೆಚ್ಚಾಗಿ ಪ್ರೀತಿಸಬೇಕು. ಅವರ ಥರ ಯಾರು ನನಗೆ ಪ್ರೀತಿ ಮಾಡದೇ ಇರಬೇಕು, ಅಷ್ಟು ಹೆಚ್ಚಾಗಿ ಅವರು ನನ್ನನ್ನು ಪ್ರೀತಿಸಬೇಕು. ಹೌದು ಪ್ರಿಯರೇ, ಈ ದಿನ ಎಲ್ಲರ ಆಸೆ ಅದೇ. ನನ್ನನ್ನು ಯಾರಾದರೂ ಹೆಚ್ಚಾಗಿ ಪ್ರೀತಿಸ್ತಾರ? ಸ್ವಲ್ಪ ನಮಗೆ ಪ್ರೀತಿಯ ಮಾತಿಂದ ಯಾರಾದರೂ ಮಾತಾಡಿದ್ರೆ, ಸ್ವಲ್ಪ ನಮಗೆ ಪ್ರೀತಿಯನ್ನು ತೋರಿಸಿದ್ರೆ ಆ ಪ್ರೀತಿಗೆ ನಾವು ಏಮಾರಿಸಿಬಿಡ್ತೇವೆ, ನಾವು ಬಿದ್ದೋಗ್ತೇವೆ. ಎಷ್ಟೊಂದು ಆತ್ಮಹತ್ಯೆಯನ್ನು ನೋಡ್ತೀವಲ್ಲ. ಏನಕ್ಕಾಗಿ ಆತ್ಮಹತ್ಯೆ ಅಂತ ನೋಡುವಾಗ ಅವರು ಪ್ರೀತಿ ಮಾಡಿದಂಥ ವ್ಯಕ್ತಿ ಅವರನ್ನು ಬಿಟ್ಟು ಹೋಗಿದ್ದಾರೆ. ಅದನ್ನು ಆ ಒಂದು ಸಪರೇಷನನ್ನು ಅವರಿಗೆ ತಡ್ಕೊಳ್ಳಲು ಆಗ್ತಾಯಿಲ್ಲ. ಆದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ. ಹೌದು ಪ್ರಿಯರೇ, ನಾವು ಆರಾಧಿಸುವಂಥ ದೇವರು ಪ್ರೀತಿ ಸ್ವರೂಪನು. ಆತನು ನಮ್ಮನ್ನು ಪ್ರೀತಿ ಮಾಡಿ, ಆ ಪ್ರೀತಿಯು ಶಾಶ್ವತವಾದ ಪ್ರೀತಿಯು, ಆ ಪ್ರೀತಿಯಿಂದ ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ದೇವರ ಪ್ರೀತಿಯಿಂದ ಏನನ್ನು ಲಾಭವನ್ನು ನಾವು ಪಡೆದುಕೊಳ್ಳಬಹುದು, ದೇವರ ಪ್ರೀತಿ ಯಾವ ಆಶೀರ್ವಾದಗಳನ್ನು ನಮಗೆ ಉಂಟು ಮಾಡುತ್ತದೆ ಎಂಬುದಾಗಿ ನಾವು ಸತ್ಯವೇದವನ್ನು ನೋಡೋದಾದರೆ, ಮೊದಲನೆಯದಾಗಿ ದೇವರ ಪ್ರೀತಿಯು
ಐಷಯ ಗ್ರಂಥ 49ನೇ ಅಧ್ಯಾಯ, ಐಷಯ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯದಲ್ಲಿ 15ನೇ ವಚನವನ್ನು ನಾವು ನೋಡುವಾಗ, ಹೆತ್ತ ತಾಯಿ ತನ್ನ ಕೂಸನ್ನು ಮರೆತಾಳೋ ಅವಳು ಮರೆತಳು, ನಾನು ನಿಮ್ಮನ್ನು ಮರೆಯುವುದಿಲ್ಲ. ಆ ಒಂದು ದೇವರ ಪ್ರೀತಿಯು, ಶಾಶ್ವತವಾದ ಪ್ರೀತಿಯು ನಮ್ಮನ್ನು ಮರೆಯುವುದೇ ಇಲ್ಲ. ಆ ಪ್ರೀತಿ ನಮ್ಮನ್ನು ಮರೆದೆ ನಮ್ಮ ಕಾರ್ಯಗಳಲ್ಲಿ ಎಲ್ಲ ವಿಷಯಗಳಲ್ಲಿ ನೆನಪಿಟ್ಟು ನಮ್ಮನ್ನು ನಡೆಸುವಂಥ ಪ್ರೀತಿಯೇ ದೇವರ ಪ್ರೀತಿ. ನೀವು ಒಂದು ವೇಳೆ ನೆನೆಸಿಕೊಂಡಿರಬಹುದು, ಎಷ್ಟೋ ಕಾರ್ಯಕ್ಕೆ ನಾನು ಪ್ರಾರ್ಥನೆ ಮಾಡಿದ್ದೀನಲ್ಲ, ಒಂದು ವೇಳೆ ಸ್ವಾಮಿ ಅದೆಲ್ಲ ನೆನಪಲ್ಲಿ ಇಟ್ಟಿದ್ದಾರಾ ಅಥವಾ ಅದನ್ನು ಮರೆತೋಗಿದ್ದಾರಾ ಎಂಬುದಾಗಿ. ಇಲ್ಲ ಪ್ರಿಯರೇ, ಪ್ರೀತಿ ಸ್ವರೂಪನಾದಂಥ ದೇವರು ಪ್ರತಿಯೊಂದು ಕಾರ್ಯವನ್ನು ನೆನಪಲ್ಲಿಟ್ಟು ತಕ್ಕ ಸಮಯಕ್ಕೆ ನಿಮಗೆ ಫಲವನ್ನು ಕೊಡಲು ಸಿದ್ಧನಾಗಿದ್ದಾನೆ. ಎರಡನೇದಾಗಿ ದೇವರ ವಾಕ್ಯ ಹೇಳುತ್ತದೆ, ಇಸ್ರೇಲನ್ನು ಕಾಯುವ ದೇವರು ಅವರು ನಿದ್ದೆ ಮಾಡುವುದಿಲ್ಲ. ಹೌದು, ನಿಮ್ಮನ್ನು ಪ್ರೀತಿ ಮಾಡುವಂಥ ದೇವರು ಹಗಲು ಇರಲು ಎಲ್ಲ ಆಪತ್ತು ಕಾಲಗಳಲ್ಲಿ, ಎಲ್ಲ ಸಂಕಟದ ಕಾಲಗಳಲ್ಲಿ ನಿಮ್ಮನ್ನು ಕಾಯುವ ದೇವರಾಗಿದ್ದಾನೆ. ಆತನು ಪ್ರೀತಿಯಿಂದ ನಿಮ್ಮನ್ನು ಕಾಯ್ದು ನಡೆಸುವ ಆತನಾಗಿದ್ದಾನೆ. ಮೂರನೇದಾಗಿ ಯೋಹಾನ ಸುವಾರ್ತೆ 3:16 ನೋಡುವಾಗ, ಪ್ರೀತಿ ಸ್ವರೂಪನಾದ ದೇವರು ನಿಮ್ಮನ್ನು ರಕ್ಷಿಸಲು, ನಾವು ನಾಶಿಸಿ ಹೋಗದಂತೆ ರಕ್ಷಿಸಲು ತನ್ನ ಪ್ರೀತಿಯಿಂದ ತಾನು ಒಂದೇ ಮಗನಾದಂಥ ಯೇಸು ಕ್ರಿಸ್ತನನ್ನು ಕೊಟ್ಟನು. ಇಷ್ಟೊಂದು ಪ್ರೀತಿಯನ್ನು ಲೋಕದ ಮೇಲೆ ಇಟ್ಟಿದ್ದನೆಂಬುದಾಗಿ ಈ ಒಂದು ಸ್ವಾರ್ಥೆಯನ್ನು ಬರೆದಂಥ ಸ್ವಾರ್ಥಿಕನು ಹೇಳುತ್ತಾನೆ ಪ್ರಿಯರೇ. ಹೌದು ಪ್ರಿಯರೇ, ಈ ಕಾಲದಲ್ಲಿ ನಾವು ನೋಡುವಾಗ ಎಲ್ಲರ ಪ್ರೀತಿಯು ಬರೀ ಬಾಯಿ ಮಾತಾಗಿದೆ. ಆದರೆ ಯೇಸು ಸ್ವಾಮಿಯ ಪ್ರೀತಿಯು ಬಾಯಿ ಮಾತು ಮಾತ್ರವಲ್ಲ, ಆತನು ತನ್ನನ್ನೇ ನಮಗೆ ಕೊಟ್ಟು ಆ ಪ್ರೀತಿಯ ಬಗ್ಗೆ ನಮಗೆ ತಿಳಿಯಲ್ಪಡಿಸಿದ್ದಾನೆ ಪ್ರಿಯರೇ. ಯೇಸು ಸ್ವಾಮಿಯ ಪ್ರೀತಿಯು ಕೊಡುವ ಪ್ರೀತಿಯು, ಆತನ ಪ್ರೀತಿಯು ನಮಗೆ ಹೆಚ್ಚಾದ ಆಶೀರ್ವಾದಗಳನ್ನು ಕೊಡಲು ಸಿದ್ಧವಾಗಿದೆ. ಎಷ್ಟೋ ಆಶೀರ್ವಾದಗಳನ್ನು ನಮಗೆ ಕೊಟ್ಟಿದೆ. ನಾವು ಆ ಪ್ರೀತಿಯನ್ನು ಪಡೆದುಕೊಳ್ಳಲು ನಾವು ಯೋಗ್ಯತೆಯರು ಇಲ್ಲದಿರುವಾಗಲೂ ಆತನ ಕೃಪೆ, ಆತನ ಪ್ರೀತಿ ಅರ್ಹತೆ ಇಲ್ಲದಿರುವಂಥ ನಮ್ಮನ್ನು ಅರ್ಹತೆ ಉಳ್ಳವರಾಗಿ ಮಾರ್ಪಡಿಸಿದೆ ಪ್ರಿಯರೇ. ಯೋಗ್ಯತೆ ಇಲ್ಲದಿರುವಂಥ ನಮಗೆ ಯೋಗ್ಯತೆಯನ್ನು ಉಂಟು ಮಾಡಿದೆ ಪ್ರಿಯರೇ. ಹೌದು, ದೇವರ ಪ್ರೀತಿ ನಮಗೆ ಆಶೀರ್ವಾದವನ್ನು ಕೊಡಲು ನಮ್ಮನ್ನು ಸಿದ್ಧಪಡಿಸಿದೆ ಪ್ರಿಯರೇ. ದೇವರ ಪ್ರೀತಿ ರೋಮ 5:5 ನಾವು ನೋಡುವಾಗ ನಮ್ಮನ್ನು ತುಂಬುವ ಪ್ರೀತಿಯಾಗಿದೆ. ನಮಗೆ ಪೂರ್ಣವಾದ ತೃಪ್ತಿಯನ್ನು ಕೊಡುವಂಥ ಒಂದು ಪ್ರೀತಿ. ಈ ಲೋಕದಲ್ಲಿ ಯಾರು ನಮಗೆ ಎಷ್ಟು ಪ್ರೀತಿಯನ್ನು ಕೊಟ್ಟರೂ ಅದರಲ್ಲಿ ನಮಗೆ ಒಂದು ಪೂರ್ವವಾದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ. ಆದರೆ ದೇವರ ಪ್ರೀತಿ ಆ ರೀತಿಯಲ್ಲ. ದೇವರ ಪ್ರೀತಿಯನ್ನು ನೀವು ರುಚಿ ನೋಡುವಾಗ ಅದು ನಮ್ಮ ಹೃದಯವನ್ನು ಪೂರ್ವವಾದ ತೃಪ್ತಿ ಕೊಡುವಂಥ ಪ್ರೀತಿಯಾಗಿದೆ. ಆ ಪ್ರೀತಿಯು ನಮ್ಮನ್ನು ಪ್ರೀತಿಯುಳ್ಳ ಒಂದು ವ್ಯಕ್ತಿಯಾಗಿ ಮಾರ್ಪಡಿಸಲು ಶಕ್ತಿಯುಳ್ಳದಾಗಿದೆ. ಈ ಲೋಕದಲ್ಲಿರುವಂಥ ದೊಡ್ಡ 3 ಕಾರ್ಯಗಳ ಬಗ್ಗೆ 1 ಕೊರಿಂಥಿಯ 13ನೇ ಅಧ್ಯಾಯದಲ್ಲಿ ಪೌಲ್ ಹೇಳುತ್ತಾರೆ. ಅದರ ಕಡೆಯ ವಚನದಲ್ಲಿ ಹೇಳ್ತಾರೆ, ಲೋಕದಲ್ಲಿರುವ 3 ದೊಡ್ಡ ಕಾರ್ಯಗಳು, 1 ವಿಶ್ವಾಸ, 2 ನಂಬಿಕೆ, 3ನೇದು ಪ್ರೀತಿ. ಇದರಲ್ಲಿ ದೊಡ್ಡದು ಪ್ರೀತಿ ಎಂಬುದಾಗಿ ಹೇಳುತ್ತಾರೆ. ಆ ಪ್ರೀತಿ ಯಾರ ಪ್ರೀತಿ ಗೊತ್ತಾ? ದೇವರ ಪ್ರೀತಿ. ಅದು ಎಂದಿಗೂ ನಾಶಿಸಿ ಹೋಗದಂಥ ಪ್ರೀತಿ, ಎಂದಿಗೂ ಬದಲಾಗಿರುವಂಥ ಪ್ರೀತಿ, ಎಂದಿಗೂ ನಮ್ಮನ್ನು ದ್ವೇಷಿಸದೇ ಇರುವಂಥ ಪ್ರೀತಿ, ಎಂದಿಗೂ ನಮ್ಮನ್ನು ತಳ್ಳದೆ ನಮ್ಮನ್ನು ಉತ್ಪತ್ತಿ ಮಾಡುವ, ನಮ್ಮನ್ನು ರೂಪಾಂತರಗೊಳಿಸುವಂಥ ಪ್ರೀತಿ ಎಂಬುದಾಗಿ ಆ ವೇದದಲ್ಲಿ ಬರೆದಿದೆ ಪ್ರಿಯರೇ. ದೇವರ ಪ್ರೀತಿಯನ್ನು ಈ ದಿನ ನೀವು ಸವಿದು ನೋಡಬೇಕೆಂಬುದೇ ದೇವರ ಆಸೆಯಾಗಿದೆ. ಈ ಒಂದು ಪ್ರೀತಿ ಸ್ವರೂಪನನ್ನು ನೀವು ಸ್ವೀಕರಿಸಿ ನೀವು ಆತನ ರುಚಿ ನೋಡೋದಾದರೆ ಆತನ ಆಶೀರ್ವಾದಗಳು ನಿಮ್ಮ ಜೀವನವನ್ನು ರೂಪಾಂತರ ಮಾಡುತ್ತದೆ. ಕೀರ್ತನೆಗಾರನು 34ನೇ ಕೀರ್ತನೆ 8ನೇ ವಚನದಲ್ಲಿ ಹೇಳ್ತಾನೆ, ನೀವು ಕರ್ತನನ್ನು ರುಚಿಸಿ ನೋಡಿರಿ, ಆತನು ಒಳ್ಳೆಯನು, ಆತನ ಮೇಲೆ ನಂಬಿಕೆ ಇಟ್ಟಿರುವಂಥ ಮನುಷ್ಯನು ಧನ್ಯನು ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ ಪ್ರಿಯರೇ. ಇದು ಒಂದು ವಾಕ್ಯವಲ್ಲ, ಇದು ಒಂದು ಮಾತಲ್ಲ, ಇದು ಆತನ ಜೀವನದ ಅನುಭವ. ದೇವರನ್ನು ರುಚಿ ನೋಡುವಾಗ, ಆತನ ಪ್ರೀತಿಯನ್ನು ರುಚಿ ನೋಡಿದಾಗ ಅದರ ಮುಖಾಂತರವಾಗಿ ನಮ್ಮ ಜೀವನವು ರೂಪಾಂತರ ಮಾಡಿಬಿಡುತ್ತದೆ. ನಾವು ಆರಾಧಿಸುವಂಥ ದೇವರು ತಾಯಿಗಿಂತ ಹೆಚ್ಚಾದ ಪ್ರೀತಿಯನ್ನು ಕೊಡುವಂಥ ದೇವರಾಗಿದ್ದಾನೆ. ಈ ದಿನವೂ ನಾನು ಪ್ರಾರ್ಥನೆ ಮಾಡುವಾಗ ಪ್ರೀತಿ ಸ್ವರೂಪನಾದ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ, ನಿಮ್ಮ ರೋಗಗಳನ್ನು ಸ್ವಸ್ಥಪಡಿಸಿ, ನಿಮ್ಮ ಗಾಯಗಳನ್ನು ಕಟ್ಟಿ ನಿಮ್ಮನ್ನು ಆಶೀರ್ವದಿಸಲು ಈಗಲೇ ನಿಮ್ಮ ಮನೆಯಲ್ಲಿ ಒಂದು ಹೊಸ ಕಾರ್ಯಗಳನ್ನು ಮಾಡಲು ಸಿದ್ಧನಾಗಿದ್ದಾನೆ ಪ್ರಿಯರೇ, ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ.
ಪ್ರೀತಿ ಸ್ವರೂಪನಾದಂಥ ದೇವರೇ, ನಿಮ್ಮ ಪ್ರೀತಿ ಎಷ್ಟು ಅಪಾರ, ಎಷ್ಟು ದೊಡ್ಡದಪ್ಪ. ಹೌದು ಸ್ವಾಮಿ, ನಿಮ್ಮ ಪ್ರೀತಿಯ ಬಗ್ಗೆ ಒಂದು ನಿಜವಾದ ತಿಳುವಳಿಕೆಯನ್ನು ನಮ್ಮೆಲ್ಲರಿಗೂ ನೀವು ನೀಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಪ್ರತಿಯೊಬ್ಬರೂ ನಿನ್ನ ಶಾಶ್ವತವಾದ ಪ್ರೀತಿಯನ್ನು ರುಚಿ ಮಾಡಲು ಕೃಪೆ ನೀಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬುದಾಗಿ ನೆನಪಲ್ಲಿ ತುಂಬಿರುವಂಥ ಪ್ರತಿಯೊಬ್ಬರನ್ನು ಬಿಡುಗಡೆ ಮಾಡು ಸ್ವಾಮಿ. ಸಾಯುವುದು ನಿನ್ನ ಚಿತ್ತವಲ್ಲ, ನೀನು ಬದುಕಿಸುವ ದೇವರಾಗಿದೆಯ ಸ್ವಾಮಿ. ಒಬ್ಬೊಬ್ಬರನ್ನು ಮುಟ್ಟು ಆಶೀರ್ವದಿಸು ಸ್ವಾಮಿ. ಯೌವನ ಮಕ್ಕಳನ್ನು ಮುಟ್ಟು ಸ್ವಾಮಿ. ಪ್ರೀತಿ 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 ಎಂದು ಹೇಳಿ ಸ್ವಾಮಿ. ಲೋಕದಲ್ಲಿ ಹುಡುಕುತ್ತಾ ಪ್ರೀತಿ ಇಲ್ಲದೇ ಇರೋ ಕಾರಣದಿಂದ ಸ್ವಾಮಿ ದುಃಖದಲ್ಲಿ ನರಳುತ್ತಿರುವಂಥ ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ. ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ. ಅವರ ಹೃದಯಗಳನ್ನು ನಿನ್ನ ಪ್ರೀತಿಯಿಂದ ತುಂಬು ಸ್ವಾಮಿ. ನಿನ್ನ ಪ್ರೀತಿಯಿಂದ ಅವರ ಹೃದಯಗಳನ್ನು ತುಂಬು ಸ್ವಾಮಿ. ಅಯ್ಯೋ, ನನ್ನ ತಾಯಿ ನನ್ನ ಪ್ರೀತಿಸಲಿಲ್ಲವಲ್ಲ, ನನ್ನ ತಂದೆ ನನ್ನ ಪ್ರೀತಿಸಲಿಲ್ಲವಲ್ಲ, ನನ್ನ ಹೆಂಡತಿ ನನ್ನ ಪ್ರೀತಿಸಲಿಲ್ಲವಲ್ಲ ಅಂತ ಹೇಳಿ ಯಾರೆಲ್ಲ ಪ್ರೀತಿಗಾಗಿ ತವಕ ಪಡುತ್ತಿದ್ದಾರೋ ನಿಮ್ಮ ಪ್ರೀತಿಯ ಆತ್ಮದಿಂದ ಅವರನ್ನು ತುಂಬಿಸು ಸ್ವಾಮಿ. ಈ ದಿನ ಆ ಒಂದು ಹಸಿವೆ ಅವರಿಗೆ ನೀಗಿ ಹೋಗಲಿ, ಅವರಿಗೆ ಒಂದು ತೃಪ್ತಿ ಉಂಟಾಗಲಿ ಸ್ವಾಮಿ. ಬಲಗೊಳಿಸು ಸ್ವಾಮಿ. ಪ್ರಕಾಶ್, ಕರ್ತನ ಕರಗಳು ನಿಮ್ಮ ಮೇಲೆ ಬರ್ತಿದೆ ಬ್ರದರ್ ಪ್ರಕಾಶ್. ನಿಮ್ಮ ಹೃದಯದಲ್ಲಿ ಒಂದು ನೋವನ್ನು ನಾನು ನೋಡ್ತೀನಿ. ಅಯ್ಯೋ, ನನ್ನನ್ನು ಯಾರೂ ಪ್ರೀತಿ ಮಾಡಲಿಲ್ಲವಲ್ಲ ಅಂತ ಹೇಳಿ ಕರ್ತನ ಕರಳು ನಿಮ್ಮ ಮೇಲೆ ಬರ್ತಿದೆ. ಈ ದಿನದಿಂದ ಕರ್ತ ನಿಮ್ಮನ್ನು ಬಲಗೊಳಿಸಿ ಹೊಸ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವೆಂಕಟೇಶ್, ಕರ್ತರ ಕರಳು ನಿಮ್ಮ ಮೇಲೆ ಬರ್ತದೆ. ಕೆಲಸ ಕಾರ್ಯಗಳಲ್ಲಿ ಅದ್ಭುತ ನಡೆಯೋದನ್ನು ನೋಡ್ತಿದ್ದೀನಿ ಸ್ವಾಮಿ. ಒಬ್ಬೊಬ್ಬರನ್ನು ಆಶೀರ್ವದಿಸು. ನಿನ್ನ ಕಾಯವುಳ್ಳ ಕರವನ್ನು ಇಟ್ಟು ರೋಗಗಳನ್ನು ವಾಸಿ ಮಾಡು. ಟ್ಯೂಮರ್ಸ್ ಮರೆಯಲಿ, ಲಂಗ್ ಇನ್ಫೆಕ್ಷನ್ ಮರೆಯಲಿ, ಎಲ್ಲ ವಿಧವಾದ ಆಸ್ತಮಾ ಗುಣವಾಗಲಿ, ಟ್ಯೂಬರ್ಕ್ಯುಲೋಸಿಸ್ ಮರೆಯಾಗಲಿ, HIV ಗುಣವಾಗಲಿ ಸ್ವಾಮಿ. ನೀನೇ ನಮ್ಮ ಪರಮ ವೈದ್ಯನು ಸ್ವಾಮಿ. ನಿಮ್ಮಿಂದ ಎಲ್ಲ ರೋಗವನ್ನು ವಾಸಿ ಮಾಡಲು ಸಾಧ್ಯ ಸ್ವಾಮಿ. ಸರ್ವ ಸೃಷ್ಟಿಗೂ ನೀನು ಅಧಿಕಾರಿಯಾಗಿದೆ ಸ್ವಾಮಿ. ಸರ್ವ ಸೃಷ್ಟಿಗೂ ನೀನು ಸೃಷ್ಟಿಕರ್ತನಾಗಿದೆ ಸ್ವಾಮಿ. ಅದ್ಭುತ ಕಾರ್ಯಗಳನ್ನು ಮಾಡು. ಈಗಲೇ ನೀನು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, ಸ್ವಾಮಿ ನಿಮಗೆ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ. ನಮ್ಮ ಜೀವನದಲ್ಲಿ ದೊಡ್ಡ ವಿಷಯ ಏನೆಂದರೆ ನಮ್ಮನ್ನು ಪ್ರೀತಿಸುವ ದೇವರನ್ನು ನಾವು ಅರಿತುಕೊಳ್ಳಬೇಕು. ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ ನಮಗೆ ಈ ಒಂದು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ನಂಬುತ್ತೇನೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್. Dear viewers, thank you for watching this program. If you would like to inform your prayer points or share your testimonies or even been led by the Spirit to support this program, contact us. Our address, Adonai International Ministries, number 365, second floor, above Apollo Medical Shop, Police Station Road, Vivek Nagar, Bangalore 560047. You can even contact our number 888-439-3977, or even you can mail us on our email ID pastor.santoshprabhu@gmail.com. If you are in city of Bangalore, come and join us in our anointed services every Sunday 7 a.m. Kannada service, 8:30 a.m. Tamil service, 11:30 a.m. English service. If you have been blessed through this program, please inform us your testimonies and do watch this program regularly, same time, same day, same channel, following week. May the living God bless you. Amen. Amen.